Welcome my GH message to if y is equal to a power x, then d2y over dx square at x is equal to 0 is equal to what? Option A 2 log A, option B log A, option C 0, option D none. ಓಕೆ, ನಾನು ಪ್ರಾಬ್ಲಮ್ಸ್ ತೊಗೊಂಡಿದ್ದೀನಿ ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ ಆಗೋ ಥರನೇ ಮಾಡಿರ್ತೀನಿ ನಾನು. ಓಕೆ, ನೋಡಿ ಇಲ್ಲಿ ಎ ಪವರ್ ಎಕ್ಸ್ ಕೊಟ್ಟಿದ್ದಾನೆ. ಇನ್ ದ ಪ್ಲೇಸ್ ಆಫ್ ಎ 3 ಕೊಡ್ಬೋದು, 4 ಕೊಡ್ಬೋದು, 5 ಕೊಡ್ಬೋದು, 6 ಕೊಡ್ಬೋದು, ಬಿ ಸಿ ಕೆ. ಓಕೆ, ಇನ್ ದ ಪ್ಲೇಸ್ ಆಫ್ ಬಿ, ಇನ್ ದ ಪ್ಲೇಸ್ ಆಫ್ ಎ ಬೇಸ್ ಇದೆಯಲ್ಲ, ಇನ್ ದ ಪ್ಲೇಸ್ ಆಫ್ ಬೇಸ್ ಎನಿ ನ್ಯೂಮರಿಕಲ್ ವ್ಯಾಲ್ಯೂ, ಮತ್ತು ಇಲ್ಲಿ ಎಕ್ಸ್ ಪ್ಲೇಸಲ್ಲಿ -x ಕೊಡ್ಬೋದು, ಎನಿ ನ್ಯೂಮರಿಕಲ್ ವ್ಯಾಲ್ಯೂ, ಮತ್ತು ಆರ್ಬಿಟ್ರಿ ಕಾನ್ಸ್ಟೆಂಟ್ ಎ ಬಿ ಸಿ ಡಿ, ಓಕೆ, ಕೆ ಎಮ್ ಏನು ಬೇಕಾದ್ರೂ ಕೊಡ್ಬೋದು. ಇಲ್ಲಿ -x ಬೇಕಾದರೂ ಕೊಡ್ಬೋದು. ಅದಕ್ಕೋಸ್ಕರ ನಾನು ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ ಆಗೋ ಥರ ತೊಗೊಂಡಿರ್ತೇನೆ. ಓಕೆ, ಅದೇ ಥರ ಆಪ್ಷನ್ಸಲ್ಲೂ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಏನು ಆನ್ಸರ್ ಬರೀತೀರಿ, ಏನು ಕನ್ಫ್ಯೂಸ್ ಆಗುತ್ತೆ ನೋಡ್ತಾರೆ. ಅಗೈನ್ ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಎ ಪವರ್ ಎಕ್ಸ್? y1 ಅಂದ್ರೆ ಒಂದೇ, dy ಓವರ್ dx ಅಂದರೂ ಒಂದೇ, ಆ್ಯಂಡ್ ಆಲ್ಸೋ y ಡ್ಯಾಶ್ ಅಂತ ಬೇಕಾದರೂ ಕರಿಬೋದು. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎ ಪವರ್ ಎಕ್ಸ್? ಎ ಪವರ್ ಎಕ್ಸ್ ಇಂಟು ಲಾಗ್ ಎ. ಸಪೋಸ್ 10 ಪವರ್ ಎಕ್ಸ್ ಇದ್ದರೆ 10 ಪವರ್ ಎಕ್ಸ್ ಇಂಟು ಲಾಗ್ 10, 2 ಪವರ್ ಎಕ್ಸ್ ಇದ್ದರೆ 2 ಪವರ್ ಎಕ್ಸ್ ಇಂಟು ಲಾಗ್ 2. ಇಲ್ಲಿ ಎಕ್ಸ್ ಬರಿಬಾರ್ದು. ಓಕೆ, ಈ ಬೇಸ್ನೇ ಬರಿಬೇಕಿಲ್ಲಿ. ಓಕೆ, ಕ್ಲಿಯರ್. ಇಲ್ಲಿ ಸೆಕೆಂಡ್ ಆರ್ಡರ್ ಕೊಟ್ಟಿದ್ದಾರೆ. ಎಗೈನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, y2 ಅಥವಾ d2y ಓವರ್ dx ಸ್ಕ್ವಯರ್. ಓಕೆ, ಅಥವಾ y ಡಬಲ್ ಡ್ಯಾಶ್ ಅಂತ ಬೇಕಾದರೂ ಕೇಳ್ಬೋದು ಎಕ್ಸಾಮ್ಗೆ. ಲಾಗ್ ಎ ಇಸ್ ಕಾನ್ಸ್ಟೆಂಟ್. ಕೆಲವು ಸ್ಟೂಡೆಂಟ್ಸ್ ಇದಕ್ಕೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿಬಿಡ್ತಾರೆ. ಇದು ಕಾನ್ಸ್ಟೆಂಟ್ ಆಗಿರೋದ್ರಿಂದ ನೀವು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದ್ರೆ ಬರುತ್ತೆ ಸರ್, ಬರುತ್ತೆ, ಅವಶ್ಯಕತೆ ಇಲ್ಲ. ಇದು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಈಗೇನು ಎ ಪವರ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಎ ಪವರ್ ಎಕ್ಸ್ ಇಂಟು ಲಾಗ್ ಏನೇ ಬರುತ್ತೆ, ಎಕ್ಸ್ಟ್ರಾ ಟರ್ಮು ಲಾಗ್ ಎಲ್ಲಿರಲಿ. ದಟ್ ಈಸ್ ಈಕ್ವಲ್ ಟು ಎ ಪವರ್ ಎಕ್ಸ್ ಇಂಟು ಲಾಗ್ ಎ ಇಂಟು ಲಾಗ್ ಎ ಹೋಲ್ ಸ್ಕ್ವಯರ್. ಬಟ್ ನಾಟ್ ಕೆಲವು ಸ್ಟೂಡೆಂಟ್ಸು ಲಾಗ್ ಎ ಸ್ಕ್ವಯರ್ ಅಂತ ಬರೀತಾರೆ. ದಿಸ್ ಈಸ್ ರಾಂಗ್. ಲಾಗ್ ಎ ಇಂಟು ಲಾಗ್ ಎ ನಾಟ್ ಈಕ್ವಲ್ ಟು ಲಾಗ್ ಎ ಸ್ಕ್ವಯರ್, ಬಟ್ ಲಾಗ್ ಎ ಸ್ಕ್ವಯರ್ ಅಂತ ಬರೀಬಾರ್ದು, ರಾಂಗ್ ಆಗುತ್ತೆ. ಲಾಗ್ ಎ ಹೋಲ್ ಸ್ಕ್ವೇರ್ ಅಂತ ಬರೀಬೇಕು. ಓಕೆ, ಅದಕ್ಕೋಸ್ಕರ ಇಂಥ ಪ್ರಾಬ್ಲಮ್ಸ್ ತೊಗೊಂಡಿರೋದು. ನಾವು ಅಟ್ ಎಕ್ಸ್ ಈಕ್ವಲ್ ಟು 0, ಅಟ್ ಎಕ್ಸ್ ಈಕ್ವಲ್ ಟು 0 ಮಾಡಿದಾಗ ಎ ಪವರ್ 0 ಆಗುತ್ತೆ ಇಂಟು ಲಾಗ್ ಎ ಹೋಲ್ ಸ್ಕ್ವಯರ್. ಎ ಪವರ್ 0 ಇಸ್ ಎಲ್ ಬಟ್ 1 ಇಂಟು ಲಾಗ್ ಎ ಹೋಲ್ ಸ್ಕ್ವಯರ್. ಲಾಸ್ಟ್ ಆನ್ಸರ್ ಏನು ಬಂದಿದೆ? ಲಾಗ್ ಎ ಹೋಲ್ ಸ್ಕ್ವಯರ್. ನಮ್ಮ ಆಪ್ಷನ್ಸಲ್ಲಿದೆಯಾ? ಇಲ್ಲಿ 2 ಲಾಗ್ ಎ ಅಂತ ಇದೆ, ಲಾಗ್ ಎ ಇದೆ, 0 ಇದೆ, ನನ್ ಇದೆ. ಗೆಸ್ ಮಾಡಿ ಯಾವುದು ಆನ್ಸರ್ ಆಗಿರ್ಬೋದು. ನನ್ನ GH ಮ್ಯಾಥ್ಸ್ ಯೂಟ್ಯೂಬ್ ಫಾಲೋ ಮಾಡ್ತಾ ಇರೋರಿಗೆ ಈ 4 ಆನ್ಸರಲ್ಲಿ ಯಾರಿಗೋ ಒಬ್ರಿಗೆ ಅನಿಸಿರುತ್ತೆ ಇದಿರ್ಬೋದು ಅಂತ. ದಿಸ್ ಈಸ್ ನಾಟ್ ಆನ್ಸರ್. ಯಾಕೆ ನಾನು ಪ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ಸ್ಟೂಡೆಂಟ್ಸ್ ಈ ಫಾರ್ಮುಲಾ ಅಪ್ಲೈ ಮಾಡಿ ನೋಡಿ. ಲಾಗ್ ಎಮ್ ಪವರ್ ಎನ್ ಈಸ್ ಈಕ್ವಲ್ ಟು ಎನ್ ಲಾಗ್ ಎಮ್. ಕ್ಲಿಯರ್. ಲಾಗ್ ಎಮ್ ಪವರ್ ಎನ್ ಈಸ್ ಈಕ್ವಲ್ ಟು ಎನ್ ಲಾಗ್ ಎಮ್. ಬಟ್ ಲಾಗ್ ಎಮ್ ಹೋಲ್ ಟು ದಿ ಪವರ್ ಆಫ್ ಎನ್, ನೋಡಿ ಕೇರ್ಫುಲ್ ಅಬ್ಸರ್ವ್ ಮಾಡಿ, ಈಸ್ ನಾಟ್ ಈಕ್ವಲ್ ಟು ಎನ್ ಲಾಗ್ ಎಮ್. ಕ್ಲಿಯರ್. ಲಾಗ್ ಎಮ್ ಪವರ್ ಎನ್ ಈಸ್ ಈಕ್ವಲ್ ಟು ಎನ್ ಲಾಗ್ ಎಮ್. ದಿಸ್ ಈಸ್ ಕರೆಕ್ಟ್. ಬಟ್ ಲಾಗ್ ಎಮ್ ಹೋಲ್ ಟು ದಿ ಪವರ್ ಆಫ್ ಎನ್ ಈಸ್ ನಾಟ್ ಈಕ್ವಲ್ ಟು ಎನ್ ಲಾಗ್ ಎಮ್. ಅದಕ್ಕೆ ಕನ್ಫ್ಯೂಸ್ ಆಗೋ ಥರ ನೀವು ಆನ್ಸರ್ ಕೊಟ್ಟಿದ್ದಾರೆ ನೋಡಿ. ಓಕೆ, ದಿಸ್ ಈಸ್ ನಾಟ್ ಅನ್ ಆನ್ಸರ್. ಇದು ಆಗೋದಿಲ್ಲ. ಆನ್ಸರ್ ಡಿ, ನನ್ ಆಫ್ ದಿಸ್. ಓಕೆ, ವಿಡಿಯೋ ನೋಡ್ತಾ ಇದ್ದರೆ ಕೆಲವರು ಸ್ಟೂಡೆಂಟ್ಸ್ ಮನಸ್ಸಲ್ಲಂತೂ ಇದು ಬಂದಿರುತ್ತೆ. ಓಕೆ, ಅದಕ್ಕೆ ನಾನು ಇದು ಆಪ್ಷನ್ಸ್ ತೊಗೊಂಡಿರೋದು. ನಾನು ಕ್ಲಿಯರ್ ಆಗಲಿ, ಸ್ಟೂಡೆಂಟ್ಸ್ ಮೈಂಡಲ್ಲಿ ಡೌಟ್ ಇರಬಾರ್ದು, ಕ್ಲಿಯರೆನ್ಸ್ ಕೊಟ್ಟಿದ್ದೇನೆ. ಓಕೆ, ಥ್ಯಾಂಕ್ ಯು.